ಹೆಸರಿಗೆ ಮಾತ್ರ ಸರ್ಕಾರಿ ಆಸ್ಪತ್ರೆ, ದುಡ್ಡು ಕೊಟ್ರೆ ಮಾತ್ರ ಇಲ್ಲಿ ಚಿಕಿತ್ಸೆ. ಯಾವಾಗ ಬಂದ್ರು ದುಡ್ಡು ಕೇಳ್ತಾರ್ರಿ. ತಿಂಗಳಾದ್ರೆ ಸಿಗುತ್ತೆ ಸರ್ಕಾರಿ ಸಂಬಳ, ಆದ್ರೂ ಬೇಕಂತೆ ಇವರಿಗೆ ಪ್ರತಿದಿನ ಗಿಂಬಳ. ನೀವು ಹೋಗಲ್ ಮಕ್ಕೋ, ನಿನ್ನ ಯಾವ ಮೆಡಿಸಿನ್ಸ್ ಯಾವ ಇಂಜೆಕ್ಷನ್ ಕೊಡ್ಬೇಕ ನನಗೆ ಗೊತ್ತೈತಿ, ಕುಂದ್ರಾಕ ಹೋಗ್ಬೇಡ, ಹೋಗ್ಬಿಡ್, ನಾ ಅದನ್ನು ಕೊಡಂಗಿಲ್ಲ ಅಂದ್ರೆ. ಇಂಜೆಕ್ಷನ್ ಮಾತ್ರೆ ಪಡೆಯೋಕೆ ವೈದ್ಯ ಡಾಕ್ಟರ್ ವಿಜಯ ಪಾಟೀಲ್ಗೆ ಹಣ ಕೊಡಲೇಬೇಕಂತೆ. ಶಿಗ್ಗಾವಿ ತಾಲೂಕು ದುಂಡಸಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಲಂಚಾವತಾರ. ಎಸ್ ವೀಕ್ಷಕರೇ, ಇದು ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕಿನ ದುಂಡಸಿ ಗ್ರಾಮದಲ್ಲಿ ಇರುವ ಆರೋಗ್ಯ ಕೇಂದ್ರದ ದುಸ್ಥಿತಿ. ಗ್ರಾಮೀಣ ಭಾಗದ ಸರ್ಕಾರಿ ಆಸ್ಪತ್ರೆ ಅಂದ್ರೆ ಅಲ್ಲಿಗೆ ರೈತರು, ಕೂಲಿ ಕಾರ್ಮಿಕರು, ಬಡವರೇ ಹೆಚ್ಚಾಗಿ ಚಿಕಿತ್ಸೆಗೆ ಆಗಮಿಸುತ್ತಾರೆ. ಆರೋಗ್ಯವಂತ ಸಮಾಜ ನಿರ್ಮಿಸಬೇಕು ಅಂತ ಸರ್ಕಾರವು ಕೂಡ ಲಕ್ಷ ಲಕ್ಷ ಹಣ ನೀಡಿ ವೈದ್ಯರು ಹಾಗೂ ಸಿಬ್ಬಂದಿಗಳನ್ನ ನೇಮಿಸಿರುತ್ತೆ. ಆದ್ರೆ ಇತ್ತ ರೋಗಿಗಳ ಪಾಲಿಗೆ ದೇವರಾಗಬೇಕಿದ್ದ ಇಲ್ಲಿನ ವೈದ್ಯ ಮಾತ್ರ ಎಲ್ಲದಕ್ಕೂ ಹಣ ಕೇಳುತ್ತಾರೆ ಎಂಬ ಆರೋಪ ಕೇಳಿಬಂದಿದೆ. ದುಂಡಸಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೈದ್ಯಯಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಡಾಕ್ಟರ್ ವಿಜಯ ಪಾಟೀಲ್ ಎಲ್ಲದಕ್ಕೂ ಹಣ ಕೇಳ್ತಾರೆ ಎಂಬ ಆರೋಪ ಕೇಳಿಬಂದಿದೆ. ಬಡವರ ಪಾಲಿಗೆ ಸಂಜೀವಿನಿ ಆಗಬೇಕಿದ್ದ, ಅದರಲ್ಲಿಯೂ ಬಡವರು, ಕೂಲಿ ಕಾರ್ಮಿಕರ ಆರೋಗ್ಯಕ್ಕಾಗಿ ಶ್ರಮಿಸುವ ಮೂಲಕ ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಮುನ್ನುಡಿಯಾಗಬೇಕಿದ್ದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿಗೆ ಭ್ರಷ್ಟಾಚಾರದ ವಾಸನೆ ಬರುತ್ತಿರುವುದು ನಿಜಕ್ಕೂ ದುರಂತವೇ ಸರಿ. ನಿನಗೇನಾಗೈತಿ, ನೀ ಆರಾಮದಿ, ಮತ್ ನಿನಗೆ ಯಾಕೆ ಕೆಲಸ ಹೊಂಟಿ ಅಂದ್ರೆ ನಾ ಕಬ್ಬು ಕಡೆ ಹೊಂಟೇನ್ರಿ ಅಂದೆ. ಅವಾಗ ಕಬ್ಬಿನ ರೊಕ್ಕ ಎಲ್ಲ ಜಮಾ ಮಾಡಿ ಇಟ್ಕೊಂಡ ಇಲ್ಲೇ ಫ್ರೀ ಐತೆ ಅಂತೇಳಿ ಇಲ್ಲಿ ಬಂದು ನನಗೆ ನಾನು 100 ರೂಪಾಯಿ ಕೊಡಂದ್ರೆ ನಾನು 50 ರೂಪಾಯಿ ಕೊಡ್ತೇನೆ ಅಂದಿದ್ದೀನಿ. ಅನ್ನಾಗುತ್ತೀನಿ, ನೀನು ರೊಕ್ಕ ಜಮಾ ಮಾಡ್ಕೊಂಡು ಇಟ್ಕೊಂಡು ಕಿಸೆ ಒಳಗೆ ಇಲ್ಲಿ ಬಂದು ನನಗೆ ಹಿಂಗೆ ಮಾಡಾಗುತ್ತಿರಲ್ಲ, ನೀ ಹೇಳಾಗುತ್ತೀಯಲ್ಲ ಅಂದ್ರೆ ಅದಕ್ಕೆ ನಾ ಏನಂದೆ, ದುಡ್ಡು ಕೇಳಿದ್ರಿ, 100 ರೂಪಾಯಿ ಕೇಳಿದ್ರೆ. ಅವಾಗ ನಾನೇನಂದೆ ರೀ, 50 ರೂಪಾಯಿ ತಗೋರಿ, ನನ್ನ ಕಡೆ ಇಷ್ಟು ಇಲ್ಲ ಅಂದ್ರೆ, ಹಂಗಾದ್ರೆ ನೀನು ಜಗಳ ಮಾಡಕ್ ಬಂದೇನ, 50 ರೂಪಾಯಿ ನಾನು ತಗೊಳಂಗಿಲ್ಲ, 100 ರೂಪಾಯಿ ತಗೋ, ಮತ್ತು 100 ರೂಪಾಯಿನಾರು ತಗೊಂಡು ನಾನು ಮೆಡಿಸಿನ್ಸ್ ಕೊಡ್ರಿ ಅಂದೆ. ನಾನು ನಾ ಕೊಡಂಗಿಲ್ಲ, ನೀ ಜಗಳ ಮಾಡಾಕ ಬಂದಿದ್ದಿ, ನಾ ಕೊಡಂಗಿಲ್ಲ, ನೀ ಏನು ಮಾಡ್ಕೋತಿ ಮಾಡ್ಕೋ ಹೋಗ, ಬೇಕಾದ್ರೆ ಮಾಡ್ರಿ, ನನ್ನ ತಪ್ಪಾಯ್ತು ರೀ ಮೇಡಮ್ರ, ಹೇಳಿ ತಪ್ಪಾಯ್ತು ರೀ, ನೀ 50 ರೂಪಾಯಿ ತಗೋ ಅನ್ನೋದಿದ್ದು ಬ್ಯಾಡ್ರಿ, ಅದು 100 ರೂಪಾಯಿ ತಗೊಂಡು ನನಗೆ ಕೊಡ್ರಿ. ನೀವು ಹೋಗಲ್ ಮಕ್ಕೋ, ನಿನ್ನ ಯಾವ ಮೆಡಿಸಿನ್ಸ್ ಯಾವ ಇಂಜೆಕ್ಷನ್ ಕೊಡ್ಬೇಕ ನನಗೆ ಗೊತ್ತೈತಿ, ಇಲ್ಲೇ ನಿಂದ್ರಾಕ ಹೋಗ್ಬೇಡ, ಕುಂದ್ರಾಕ ಹೋಗ್ಬೇಡ, ಹೋಗ್ಬಿಡ್, ನಾ ಅದನ್ನು ಕೊಡಂಗಿಲ್ಲ ಅಂದ್ರೆ. ಅದಕ್ಕೆ ನಾ ಇಟ್ಟಿದ್ದ 500 ರೂಪಾಯಿ. ಯಾವಾಗ ಬಂದ್ರು ದುಡ್ಡು ಕೇಳ್ತಾರ್ರಿ, ಯಾವಾಗ ಬಂದ್ರು ದುಡ್ಡು ಕೇಳ್ತಾರ, ಎಲ್ಲಾರ ಕಡೆಗೂ ಕೇಳ್ತಾರ್ರಿ. ಅವಾಗ ನೀವ್ ಇಷ್ಟಾಗ ಬಾಯ್ ಮಾಡಾಗುತ್ತೀರಿ ಮೇಡಮ್ರ, ನಾ ಹೇಳಿದ ಒಂದ ಮಾತು, ಇಷ್ಟಾಗ ಬಾಯ್ ಮಾಡಾಗುತ್ತೀರಿ, ಅದನ್ನ ಮೇಲ್ಕಾಸ್ ಮಾತಾಡ್ರಿ ಅಂದೆ. ಅವಾಗ ಅವ್ರೇನಂದ್ರ, ನೀನು ಸ್ಲೈನ್ ಹಚ್ಚಂಗಿಲ್ಲ, ಏನಿಲ್ಲ, ತಗೋ ನಿನ್ನ ಪಾಸ್ಬುಕ್, ನಿನ್ನ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ ತಗೋ ಅಂತೇಳಿ ರೊಕ್ಕ ಅದನ್ನ ಬೀಸ್ ಒಕ್ಕೊಟ್ಲರಿ. ಇಲ್ಲೇ ನಿಂದ್ರಾಕ್ ಹೋಗ್ಬೇಡ, ಯಾಕೆ ನಿಂದ್ರಬಾರ, ಸರ್ಕಾರ ಹಾಸ್ಪಿಟಲ್ ಬರಾವ್ರ ನಾವ್ ಅಂದೆ. ಅವಾಗ ಏನಂದ್ರ, ಇಲ್ಲ ನಿಂದ್ರಾಕ ಹೋಗ್ಬೇಡ, ನೀವ್ ಹೋಗಿ, ನೀನ ಏನು ಮೆಡಿಸಿನ್ಸ್ ಕೊಡಂಗಿಲ್ಲ, ಏನ್ ಕೊಡಂಗಿಲ್ಲ ಅಂದ್ರ. ನೋಡಿದ್ರಲ್ಲ, ಇಲ್ಲಿ ಇಂಜೆಕ್ಷನ್ ಪಡೆಯಬೇಕಂದ್ರೆ 100 ರೂಪಾಯಿ ದುಡ್ಡು ಲಂಚ ಕೊಡಬೇಕು. ಇಲ್ಲದಿದ್ರೆ ಡಾಕ್ಟರ್ ಮೇಡಮ್ ರೋಗಿಗಳನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಾರಂತೆ. ಅದಲ್ಲದೆ ಈ ಮಹಾತಾಯಿ ಸರಿಯಾಗಿ ಆಸ್ಪತ್ರೆಗೆ ಬರುವುದೇ ಇಲ್ಲ ಎಂಬ ದೂರುಗಳು ಕೇಳಿ ಬರುತ್ತಿವೆ. ಅವರಿಷ್ಟದಂತೆ ಆಸ್ಪತ್ರೆ ಬರ್ತಾರೆ, ಬಂದರೂ ಸಹ ಹಣಕ್ಕಾಗಿ ಬೇಡಿಕೆ ಇಡ್ತಾರೆ, ಸರಿಯಾಗಿ ಚಿಕಿತ್ಸೆ ನೀಡೋಲ್ಲ ಎಂಬುದು ಇಲ್ಲಿನ ಸ್ಥಳೀಯರ ಮಾತು. ಎಷ್ಟು ಗಂಟೆ ಬಂದ್ರಿ ನೀವು ಬೆಳಿಗ್ಗೆ? 10:20. ಟೈಮಿಂಗ್ ಎಷ್ಟಾಯ್ತು ನಿಮ್ದು? 9 ಗಂಟೆ. ಮತ್ತೆ ಲೇಟ್ ಆಗಿ ಯಾಕೆ ಬಂದ್ರಿ ನೀವು? ಲೇಟ್ ಆಗಿ ಯಾಕೆ ಬಂದ್ರಿ? ನಿನ್ನೆ ಎಷ್ಟು ಗಂಟೆ ಹೋಗಿರಿ ನೀವು? ಸಾಯಂಕಾಲ ಲೇಟ್ ಆಗಿ ಯಾಕೆ ಬಂದ್ರಿ? ಲೇಟ್ ಆಗಿ ಯಾಕೆ ಬಂದ್ರಿ? ಅದು ನಿಮ್ಮ ಮನೆ ಪ್ರಾಬ್ಲಮ್, ನಮಗೆ ಹೇಳ್ಬಾರ್ದು. ನಿಮ್ಮ ಮನೆ ಪ್ರಾಬ್ಲಮ್ ನಮಗೆ ಹೇಳ್ಬಾರ್ದು. ನಿಮ್ಮ ಮನೆ ಪ್ರಾಬ್ಲಮ್ ನಮ್ಮನ್ನು ಹೇಳೋದಿಲ್ಲ. ನಿಮ್ಮ ಪ್ರಾಬ್ಲಮ್ ನೀವು ಸಾಲ್ವ್ ಮಾಡ್ಕೋಬೇಕು. ಮೇಡಮ್, ನಿಮ್ದು ಡ್ಯೂಟಿ ಟೈಮ್ ಎಷ್ಟೈತ್ರಿ? ಬೆಳಿಗ್ಗೆ 9 ಗಂಟೆ ಇದೆ, 10:20 ಬಂದಿದೆ. ಅಲ್ಲ, ಬರೋದು ಎಷ್ಟು ಗಂಟೆಗೆ, ಹೋಗೋದು ಎಷ್ಟು ಗಂಟೆಗೆ? ಹೋಗೋದು 5 ಗಂಟೆಗೆ ಹೋಗ್ತೀವಿ. ಬರೋದು ದಿನ 5 ಗಂಟೆಗೆ ಹೋಗ್ತೀವ್ರಿ ನಾವು. ಬರೋ ಟೈಮ್ 9 ಗಂಟೆ ಬಂದಿರೋದು. ಮಧ್ಯಾಹ್ನ ಊಟದ ಲೀಜರ್ ಇರ್ತೈತಲ್ಲ, ಯಾರು ಊಟಕ್ಕೆ ಲೀಜರ್ ಅಂತ ನಮಗ ಕೊಡಲ್ಲ. ಮೇಡಮ್, ನಮ್ಮ ಮಧ್ಯಾಹ್ನ ಹೇಳ್ತಾರೆ ಮೇಡಮ್. ಈಗ ಅದು ಹೋಲಿ, ಈಗ ಪೇಷಂಟ್ ಕಡೆ 100 ರೂಪಾಯಿ ಕೇಳಿದ್ರು ಇಲ್ಲಿ ನೀವು? ಒಂದ್ ತಾಸು ಮೇಡಮ್, ನೀವಾಗ ಪೇಷಂಟ್ ಕಡೆ 100 ರೂಪಾಯಿ ಕೇಳಿದ್ರು ಇಲ್ಲೋ? 100 ರೂಪಾಯಿನೂ ಕೇಳಿಲ್ಲ. ರೊಕ್ಕ ಕೊಡ್ತೀನಿ ಅಂತ ಹೇಳಿ ನನ್ನ ಹತ್ರ ರೊಕ್ಕ ಹಿಡಿ ಅಂತಂದ 500 ರೂಪಾಯಿ ತಗದ ಅಕ್ಕಿನ ಇರ್ತಾಳೆ. ಇಲ್ಲ ಇಲ್ಲ, ನೀವು ಸುಳ್ಳು ಮಾತಾಡ್ತೀರಿ. ಲಾಸ್ಟಿಗೆ 50 ರೂಪಾಯಿ ಇಲ್ಲೇ 50 ಮಂದಿ ಇರ್ತಾರ, ಬರ್ರಿ. 50 ರೂಪಾಯಿ ಲಾಸ್ಟಿಗೆ ನೀವು 50 ರೂಪಾಯಿ ಕೊಡ್ತೀನಿ. 50 ಇಲ್ಲ, 100 ಇಲ್ಲ. ಅವರ ಸುಳ್ಳು ಹಿಂದೂ ಲಲಿತಾದ ಅನ್ನಕ್ಕೆ ಸುಳ್ಳು ರೆಕಾರ್ಡ್ ಸುಳ್ಳು
ಫಸ್ಟ್ ಟೈಮ್ ಅಲ್ಲ ನಾನು ಈ ಆಸ್ಪತ್ರೆ ಬಾಳ ಜೊತೆ ಬಂದಿದ್ದೀನಿ. ಬಾಳ ಜೊತೆ ಪೇಷಂಟ್ ನೀವು ಚೀತು ಅನ್ನೋದನ್ನ ಮಾಡಿದೀರಾ. ನಾನು ನನ್ ಕಣ್ಣಾರೆ ನೋಡಿದ್ದೀನಿ. ಯಾಕಂದ್ರೆ ಇವತ್ತಿಲ್ಲ ನಾಳೆ ಸರಿ ಹೋಗ್ಬೋದಂತೇಳಿ ಇಷ್ಟು ಚೆನ್ನಾಗಿ ಆಸ್ಪತ್ರೆ ಕಟ್ಕೊಟ್ಟಿದ್ದಾರೆ ಗೌರ್ಮೆಂಟ್ ನವರು. ಆದ್ರೂ ನಿಮ್ ಕರ್ತವ್ಯ ನೀವು ಯಾಕೆ ಟೈಮ್ ಟು ಟೈಮ್ ಮಾಡ್ತಾ ಇಲ್ಲ, ಟೈಮ್ ಟು ಟೈಮ್ ಡ್ಯೂಟಿಗೆ ಬರೋದಿಲ್ಲ. ಬರಂತ ಪೇಷಂಟ್ ಅವರಿಗೆ ನೀವು ಒಂದಿಲ್ಲ ಯಾರು ಹೇಳಿ ಕಳಿಸ್ತೀರಿ. ಮುಂದೆ ನಿಮಗೆ ನೀವು ಮಂದಿ ನೋಡಿ ಮಾಡ್ತೀರಿ, ಅದನ್ನು ಹೇಳ್ತೇನೆ. ನಿಮ್ಗೆ ಯಾರು ಒಳ್ಳೆಯವ್ರು ಅನಿಸ್ತಾರೋ, ಯಾರು ಜಲ್ದಿ ಈಗ ಆಗ್ತಾರೋ ಅಂತವ್ರಿಗೆ ಟ್ರೀಟ್ಮೆಂಟ್ ಕೊಡ್ತೀರಿ. ಯಾರು ಸರಿ ಅನ್ಸೋದಿಲ್ಲ ಅಂತವ್ರಿಗೆ ನೀವು ಟ್ರೀಟ್ಮೆಂಟ್ ಕೊಡೋದಿಲ್ಲ. ನಿನ್ನೆ ತೊಂದರೆ ಆಗಿರೋದು ಅಕ್ಕರ್ ಬಂದು ನನಗೆ ಬಂದು ಹೇಳಿದ್ರ, ತಮ್ಮ ಹಿಂಗೆ ದವಾಖಾನೆಗೆ ಹೋಗಿದ್ದೆ ನಾನು. ಹಿಂಗೆ ಅಂದ್ರೆ ನನಗೆ ಮೇಡಮ್ ಅವ್ರು ಏನಂತ ಹೇಳಿದ್ರೆ, ನನಗೆ ಆರಾಮಿಲ್ಲ, ಬಾಟ್ಲಿ ಇಡ್ಲಿ ಹಚ್ಚ ಅಂತೇಳಿ ಎಲ್ಲ ಹೇಳಿದಾಗ ಮೇಡಮ್ ಅವ್ರು ನನಗೆ ದುಡ್ಡಿನ ಡಿಮಾಂಡ್ ಮಾಡಿದ್ರು. ಎಷ್ಟು ಡಿಮಾಂಡ್ ಮಾಡಿದ್ರು ಅಂತ ಹೇಳಿದಾಗ 100 ರೂಪಾಯಿ ಕೇಳಿದ್ರಪ್ಪ. ನಾನು ಇಲ್ಲ ಮೇಡಮ್ ನಾವು ದುಡ್ಡು ಒಂದು 50 ರೂಪಾಯಿ ತೊಗೊಂಡು ಹಚ್ಚ್ರಿ ಅಂತ ಹೇಳಿದ್ರು. ಅದಕ್ಕೆ ಅವ್ರು ಏನು ಮಾಡಿದ್ರೆ, ಹಚ್ಚಂಗಿಲ್ಲ, ಯಾವ್ದಾರ ಬೇರೆ ಕಡೆ ಹೋಗಿ ತೋರಿಸ್ಕೊಳ್ಳಿ, ರೊಕ್ಕ ರೂಪಾಯಿ ಎಲ್ಲ ಇರ್ತಾವೆ ನಿಮ್ಮ ಕಡೆ, ನಮ್ಗೆ ಆಗೋದಿಲ್ಲ ನೋಡೋಕೆ ಆದಿದೆ ಅಂತೇಳಿ ಹೇಳಿ ಕಳಿಸಿದ್ರಿ. ಅದಕ್ಕೆ ರಿಟರ್ನ್ ನಾನು ಸಾಯಂಕಾಲ ಬಂದೆ. ಅದೇ ಟೈಮ್ ಬಂದೆ, ಮೇಡಮ್ ಅವ್ರು ಬಂದಿದ್ದೆಲ್ಲ ಕೇಳಿದೆ, ಸಿಬ್ಬಂದಿ ಬರ್ತಾರೆ ಮೇಡಮ್ ಅವ್ರು ಎಲ್ಲದಾರ ಅಂತೇಳಿ. ಊರಿಗೆ ಹೋಗ್ಬಿಟ್ರು ಅವರು ಅಂತ ಹೇಳಿದ್ರೆ. ಡ್ಯೂಟಿ ಟೈಮಿಂಗ್ ಇದ್ರು ಅವ್ರು ಊರು ಹೋಗಿದ್ರು. ಬೆಳಿಗ್ಗೆ ಅವ್ರ ಟೈಮಿಂಗ್ ಇರೋದು 9 ಗಂಟೆ, ಅವ್ರ ಬರೋ ಟೈಮಿಂಗ್ 11 ಗಂಟೆ 12 ಗಂಟೆ 11 ಮೇಲೆ ಬರೋದವ್ರು. ಅದಕ್ಕಿಂತ ಒಳಗಂದ್ರೆ ಬರೋದಿಲ್ಲ. ವಾಪಸ್ 3 ಗಂಟೆ 3:30 ಅಂದ್ರೆ ಹೋಗ್ಬಿಡ್ತಾರೆ ಅವರು. ಹುಬ್ಳಿ ಬರೋದವ್ರು ಹುಬ್ಳಿಯಿಂದಾನೆ. ಟೈಮ್ ಟೇಬಲ್ ಇಲ್ಲ ಯಾವುದು. ಬರೋಂಥ ಯುವಕರಿಂದ ಹಿಡಿದು ಮುದುಕರಿಂದ ಹಿಡಿದು ಹಿರಿಯರೆಲ್ಲ ಇರ್ತಾರಲ್ಲ, ಅವ್ರಿಗೆ ಯಾವುದೇ ರೀತಿಯಿಂದ ಕೇರ್ಲೆಸ್ ಮಾಡ್ತಾರೆ. ಟೋಟಲಿ ಅವ್ರಿಗೆ ಬಂದಿತ್ತಾರಪ್ಪ, ಬಾರಿ ಹೋಗ್ರಿ ನೀವು ತೋರಿಸ್ಕೋರಿ, ನಿಮಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತೇವೆ ಅನ್ನೋದು ಇವ್ರ ಮೈಂಡಲ್ಲಿ ಇಲ್ಲ. ಇವ್ರಿಗೆ ಸ್ವಲ್ಪ ಕಷ್ಟ ಅನಿಸ್ತಾ ಅಂದ್ರೆ ಮುಂದೆ ಬರೋದು ಹೋಗ್ರಿ, ಸಿಗ್ಗೋ ಹೋಗ್ರಿ, KMC ಹೋಗ್ರಿ ಅಂತೇಳಿ ಬರ್ದು ಕೊಡ್ತಾರೆ. ಇವ್ರು ಪೇಷಂಟ್ ನೋಡೋಂಥದ್ದು ಇದಿಲ್ಲ, ಇವ್ರಿಗೆ ಶಕ್ತಿ ಇಲ್ಲ. ಪೇಷಂಟ್ ನೋಡೋಂಥದ್ದು ಕ್ಯಾಪಿಸಿಟಿ ಶಕ್ತಿ ಅನ್ನೋದೇ ಇಲ್ಲೇ ಇಲ್ಲ ಇವ್ರ ಹತ್ರ. ಪ್ರಾಥಮಿಕ ಆರೋಗ್ಯ ಕೇಂದ್ರ ಸ್ಥಿತಿಯೇ ಹೀಗಾದ್ರೆ ಜನಸಾಮಾನ್ಯರ ಗತಿಯೇನು? ಇನ್ನಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು, ಜನಪ್ರತಿನಿಧಿಗಳು ಇಂತಹ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸಿ ಸರ್ಕಾರಿ ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಉತ್ತಮ ಆರೋಗ್ಯ ವ್ಯವಸ್ಥೆ ಕಲ್ಪಿಸಬೇಕಿದೆ. ಇತ್ತ ಸರ್ಕಾರಿ ಸಂಬಳವನ್ನು ತೆಗೆದುಕೊಂಡು ಅತ್ತ ಜನರ ಜೇಬಿಗೂ ಕತ್ತರಿ ಹಾಕೋ ಇಂತಹ ವೈದ್ಯರನ್ನ ಮನೆಗೆ ಕಳಿಸುವ ಕೆಲಸ ಆದಲ್ಲಿ ಮಾತ್ರ ಬಡವರಿಗೆ, ಕೂಲಿ ಕಾರ್ಮಿಕರಿಗೂ ಸಹ ಉತ್ತಮ ಚಿಕಿತ್ಸೆ ಸಿಗೋಕೆ ಸಾಧ್ಯ. ಚಿರಾಯು ಕನ್ನಡ ಟಿವಿ ಹೊಸ ರೂಪ ಮತ್ತಷ್ಟು ಗುಣಮಟ್ಟದೊಂದಿಗೆ ನಿಮ್ಮ ಪರವಾಗಿ, ನಿಮ್ಮ ಧ್ವನಿಯಾಗಿ ಬರುತ್ತಿದ್ದೇವೆ.